ರಾಘವ್ ಚಡ್ಡನ ಒಂದೇ ದಿನದಲ್ಲಿ 5 ರಿಂದ 10 ಲಕ್ಷ ಜನ ಅನ್ಫಾಲೋ ಮಾಡಿದ್ದಾರೆ. ತುಂಬಾ ಜನ ರಾಘವ್ ಚಡ್ಡನ ನೆಕ್ಸ್ಟ್ PM ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇದ್ರು, ಅಂದ್ರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ. ಸೊ ರಾಘವ್ ಚಡ್ಡನ ಆಮ್ ಆದ್ಮಿ ಪಾರ್ಟಿಯಲ್ಲಿ ಡೆಪ್ಯೂಟಿ ಲೀಡರ್ ಇಂದ ರಿಮೂವ್ ಮಾಡಿದ್ರು ಇದರಲ್ಲಿ. ಆದ್ರೆ ರಾಘವ್ ಚಡ್ಡಗೆ ತುಂಬಾ ಆಪ್ಷನ್ಸ್ ಇತ್ತು, ಅಂದ್ರೆ ಇವಾಗ ಓನ್ ಪಾರ್ಟಿ ಕಟ್ಬೋದಾಗಿತ್ತು ಅಥವಾ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇತ್ತು. ಆದ್ರೆ ಹಿಂದೆ ಯಾವ ಪಾರ್ಟಿ ವಿಚಾರವಾಗಿ ಅಥವಾ ಯಾರ ಬಗ್ಗೆ ವಾಷಿಂಗ್ ಮಿಷಿನ್ನು ಅಥವಾ ಸಾಲು ಆರೋಪಗಳು ಹಾಕಿದ್ರು, ಇವತ್ತು ಅದೇ ಪಾರ್ಟಿಗೆ ಹೋಗ್ಬಿಟ್ಟು ರಾಘವ್ ಚಡ್ಡ ಸೇರ್ಕೊಂಡಿದ್ದಾರೆ. BJP ಅವ್ರದ್ದು ಏನಾಗ್ತಿದೆ ಗೊತ್ತಾ, ಡೇ ಬೈ ಡೇ ಸ್ಕ್ಯಾಮ್ಸ್. ಅವ್ರು ಹೇಳಿದ್ರು ಗೊತ್ತಾ, ವಾಷಿಂಗ್ ಮಿಷಿನ್ ಫಸ್ಟ್ ಮೋದಿ ಅವ್ರು ಹೇಳಿದ್ರು ನಾನು ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಬಿಟ್ಟು, ಇವಾಗ ನೀವು ಎಷ್ಟಾದ್ರೂ ತಿನ್ನಿ ಒಟ್ಟಲ್ಲಿ BJPಗೆ ಬಂದು ಸೇರ್ಕೊಳ್ಳಿ. ಎರಡನೇದು, ಇದುವರೆಗೂ ಕೂಡ BJP ನರೇಂದ್ರ ಮೋದಿ ಅವ್ರ ಕೈಲಿ ಒಂದೇ ಒಂದು ಪ್ರೆಸ್ ಮೀಟ್ ಅಟೆಂಡ್ ಆಗಕ್ಕಾಗಿಲ್ಲ. ಇಡೀ ದೇಶನ ಎಷ್ಟು ಮೂರ್ಖರನ್ನಾಗಿ ಮಾಡಿದಾರೆ ಅಂದ್ರೆ, ದೇಶದ ಜನಗಳನ್ನ ಏನೇ ಒಳ್ಳೇದಾಗ್ಲಿ ದೇಶದಲ್ಲಿ ಅದು BJP ಇಂದ, ಏನೇ ಕೆಟ್ಟದಾಗ್ಲಿ ಅದು ಕಾಂಗ್ರೆಸ್ ಇಂದ. ಅಂದ್ರೆ ಜನಗಳನ್ನ ಬ್ರೈನ್ ವಾಶ್ ಮಾಡಿದ್ದಾರೆ. ಇಡೀ ದೇಶನ ಪಾಕಿಸ್ತಾನಕ್ಕೆ ಮಾರ್ಬಿಟ್ರು ಕೂಡ ಜನ ಜೈ ಮೋದಿ ಅನ್ನೋ ತರ ಮ್ಯಾನಿಪುಲೇಟ್ ಮಾಡಿ ಮೋದಿ ಅವರು ಇಡ್ತಿದ್ದಾರೆ. ನಿಮ್ಗೊಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಲಾಸ್ಟ್ ಟೈಮ್ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಬಿಟ್ಟು ಒಂದು ಸ್ಕೀಮನ್ನು ಬಿಟ್ಟಿದ್ರು. 600 ಕೋಟಿ ಪೇ ಆಗಿದೆ. ಅದಕ್ಕೆ 600 ಕೋಟಿಯಲ್ಲಿ ನಾವೆಲ್ಲ ಏನ್ ಅನ್ಕೊಂತೀವಿ, CCTV ಕ್ಯಾಮ್ರಾ ಹಾಕ್ಸಿರ್ತಾರೆ ಅಥವಾ ವುಮೆನ್ಸ್ ಎಜುಕೇಶನ್ ಮೇಲೆ ಫೋಕಸ್ ಮಾಡಿರ್ತಾರೆ, ಈ ತರ ಎಲ್ಲ ಅಂತ. ಆದ್ರೆ ಅದರಲ್ಲಿ 550 ಕೋಟಿ ಬರೀ ನರೇಂದ್ರ ಮೋದಿ ಅವರ ಪ್ರಚಾರಕ್ಕೆ ಮಾತ್ರ ಇದಾಗ್ತಿದೆ. ಲಾಸ್ಟ್ ಇದ್ರದ್ದು ಪ್ರೈಮ್ ಮಿನಿಸ್ಟರ್ಸ್ ಹಿಸ್ಟ್ರಿ ನೋಡ್ಕೊಂಡ್ರೆ, ನರೇಂದ್ರ ಮೋದಿ ಅವರಷ್ಟು ಪ್ರಚಾರದ ಹುಚ್ಚ ಆಗ್ಲಿ, ಪ್ರಚಾರದ ಇನ್ನೊಂದು ಪದ ಬಳಸ್ಬೋದು, ಬಟ್ ಬಳಸಕ್ ಹೋಗಲ್ಲ, ಯಾರಿಗೂ ಇಲ್ಲ. ಇವನ್ ನಮ್ಮ ಕರ್ನಾಟಕದ ಎಕ್ಸಾಂಪಲ್ ತಗೊಳ್ಳಿ. ಶಿವಕುಮಾರ್ ಸ್ವಾಮೀಜಿ ತೀರ್ಕೊಂಡಾಗ ನಾರ್ಮಲ್ ಆಗಿ ಅವರು ಬಂದಿಲ್ಲ. ನಮ್ಮ ಕರ್ನಾಟಕ ರತ್ನ ಅನ್ನೋದಕ್ಕಿಂತ ಒಂಥರ ದೇವಮಾನವ ಅಂತ ಕರಿಬೋದು ನಮ್ಮ ಕರ್ನಾಟಕಕ್ಕೆ. ಅದೇ BJP ಎಲೆಕ್ಷನ್ಸ್ ಇದ್ದವಾಗ ಒಂದು ಇದರಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಎಲ್ಲಾ ಕಡೆ ರ್ಯಾಲಿ. ಸೊ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅನ್ನೋದಕ್ಕಿಂತ ಪ್ರಚಾರ ಮಂತ್ರಿ ಅಂತ ಹೇಳ್ಬೋದು. ಅಂತ ಪಾರ್ಟಿಯನ್ನ ಎಲ್ಲರೂ ಕೂಡ ಕ್ವಶನ್ ಮಾಡ್ತಿದ್ರೆ ಇವತ್ತು ಪ್ರಜ್ಞಾವಂತ ಪ್ರಜೆಗಳು. ಅಂತ ಪಾರ್ಟಿಗೆ ಹೋಗ್ಬಿಟ್ಟು ರಾಘವ್ ಚಡ್ಡ ಸೇರ್ಕೊಂಡಿದಾರಲ್ಲ, ಇದು ಯಾವ ರೀತಿ ಇಂಡಿಕೇಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಹಂಗ್ ನೋಡ್ಕೊಂಡ್ರೆ BJPಯಲ್ಲಿ ಯಾರು ಒಳ್ಳೆಯವರೇ ಇಲ್ಲ ಅಂತಲ್ಲ. ಅಣ್ಣಾಮಲೈ ಅವರು ಇದ್ದಾರೆ. ಅಣ್ಣಾಮಲೈ ಅವ್ರಿಗೂ ರಾಘವ್ ಚಡ್ಡಗೂ ತುಂಬಾ ಡಿಫ್ರೆನ್ಸ್ ಇದೆ. ರಾಘವ್ ಚಡ್ಡ ಫಸ್ಟ್ ಬೆಂಚ್ ಸ್ಟೂಡೆಂಟ್ ತರ, ಅದೇ ಅಣ್ಣಾಮಲೈ ನೋಡ್ಕೊಂಡ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ತರ. ಅಣ್ಣಾಮಲೈ ಅವ್ರದ್ದು ಕೋರ್ ಸಬ್ಜೆಕ್ಟ್ಸ್ ಮೇಲೆ ಡಿಸ್ಕಸ್ ಮಾಡ್ತಾರೆ. ರಾಘವ್ ಚಡ್ಡ ಯಾವತ್ತೂ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಡಿಸ್ಕಸ್ ಮಾಡಲ್ಲ. ಇವಾಗ ಉದಾಹರಣೆಗೆ ನೀವು ನೋಡಿ, ಇದ್ರದ್ದು ನೋಡಿ ಎಕ್ಸಾಂಪಲ್, ನಾರ್ಮಲ್ ಆಗಿ ಭ್ರಷ್ಟಾಚಾರದ ಬಗ್ಗೆ ರಾಘವ್ ಚಡ್ಡ ಧ್ವನಿ ಎತ್ತಲ್ಲ, ಎಜುಕೇಶನ್ ಸಿಸ್ಟಮ್ ಬಗ್ಗೆ ಧ್ವನಿ ಎತ್ತಲ್ಲ. ಎಲ್ಲ ಸ್ಮಾಲ್ ಏರ್ಪೋರ್ಟ್ ಅಲ್ಲಿ ಟೀ ಸಿಗ್ತಿಲ್ಲ ಅಥವಾ ರೀಚಾರ್ಜ್ ಪ್ಲಾನು ಮೇ ಬಿ ಮುಂದಿನ ದಿನಗಳಲ್ಲಿ ಎತ್ಬೋದಾಗಿತ್ತೇನೋ. ಬಟ್ ನೀವು ಅಣ್ಣಾಮಲೈಗೆ ಕಂಪೇರ್ ಮಾಡ್ಕೊಂಡ್ರೆ ಇಬ್ಬರದು ಸ್ಪೀಚಸ್ ನೋಡಿ, ಅಣ್ಣಾಮಲೈ ಫಾರ್ ಬೆಟರ್ ದೆನ್ ರಾಘವ್ ಚಡ್ಡ. ಸೊ ಇವಾಗ ಫೈನಲಿ ಅಣ್ಣಾಮಲೈಯಲ್ಲಿ ಇನ್ನೊಂದು ಏನು ಇಷ್ಟ ಗೊತ್ತಾ, ತಪ್ಪೇನಾದ್ರು ಆಯ್ತು ಅಂದ್ರೆ ಅಣ್ಣಾಮಲೈ ಒಪ್ಕೊಳ್ತಾರೆ, ಅದು BJP ಅವರಾಗ್ಲಿ ಕಾಂಗ್ರೆಸ್ ಆಗಲಿ. ಸೊ ಅವ್ರದ್ದು ನೇಷನ್ ಫಸ್ಟ್ ಅನ್ನೋ ಥಿಯರಿ ಇರುತ್ತೆ. ಆದ್ರೆ ರಾಘವ್ ಚಡ್ಡ ಇವತ್ತು ಇಷ್ಟು ದಿನ ಅವ್ರ ವಿರುದ್ಧ ಹೋರಾಟ ಮಾಡಿಬಿಟ್ಟು ಇವತ್ತು ಅವರ ಪಾರ್ಟಿನೇ ಜಾಯ್ನ್ ಆಗಿ ಅದೇ ಪಾರ್ಟಿ ಒಳ್ಳೇದು ಅನ್ನೋದು ಎಷ್ಟು ಸರಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.